ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಡಿಕೆಶಿ ಒಕ್ಕಲಿಗ ಅಸ್ತ್ರಕ್ಕೆ ದಲಿತ ಸಚಿವರಿಂದ ಮಾಸ್ಟರ್ ಪ್ಲಾನ್ ಹೂಡಲಾಗಿದೆ. ಒಂದು ಕಡೆ ಬಂಡೆ ಬಣ ಹೈಕಮಾಂಡ್ ಅನ್ನ ವಿಸಿಟ್ ಮಾಡಿದ್ರೆ, ಮತ್ತೊಂದು ಕಡೆ ಆಕ್ಟಿವ್ ಆದ ಸಿಎಂ ಸಿದ್ದರಾಮಯ್ಯ ಬಣ. ಮತ್ತೊಂದು ಸ್ಫೋಟಕ ಬೆಳವಣಿಗೆ ಈಗ ಕಾಂಗ್ರೆಸ್ನಲ್ಲಿ. ಡಿಕೆಶಿ ಒಕ್ಕಲಿಗ ಅಸ್ತ್ರಕ್ಕೆ ದಲಿತ ಸಚಿವರಿಂದ ಮಾಸ್ಟರ್ ಪ್ಲಾನ್. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಒಕ್ಕಲಿಗ ನಾಯಕರು ಡೆಲ್ಲಿಗೆ ಹೋಗ್ತಿದ್ದಂತೆ ದಲಿತ ಸಚಿವರು ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ. ಈಗ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಮುನಿಯಪ್ಪ, ಕೆ.ಎನ್. ರಾಜಣ್ಣ ಸಭೆ ನಡೆಸಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಡಿಕೆಶಿ ಹೂಡಿರುವ ದಾಳಕ್ಕೆ ಪ್ರತಿ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್. ಸಿಎಂ ಬಣ ಸಿಎಂ ಭೇಟಿ ಮಾಡಿ ಬಂದಿದ್ದಂಥ ಸತೀಶ್, ಕೆ.ಎನ್. ರಾಜಣ್ಣ, ಮಹದೇವಪ್ಪ ಆಗಿರಬಹುದು, ನೇರವಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿದ್ದಾರೆ. ಮೀಟಿಂಗ್ ಕೂಡ ನಡೆಸಿದ್ದಾರೆ. ಇನ್ನು ಆ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನೋದನ್ನು ಆದಷ್ಟೇ ನೋಡಬೇಕಾಗಿದೆ. ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ತೆರಳಿರುವಂಥದ್ದು. ಮನೆ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ವೀರೇಶ್ ದಾನಿ. ವೀರೇಶ್, ಏನು ಈಗಾಗಲೇ ದೆಹಲಿಗೆ ಬಂಡೆ ಬಣ ಹಾರಿರುವಂಥದ್ದು, ಇದರ ಮಧ್ಯೆ ಈಗ ದಲಿತ ನಾಯಕರೆಲ್ಲರೂ ಆಕ್ಟಿವ್ ಆಗಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ನಡೆಸಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಕಾರ್ತಿಕ್, ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಂದಿಗೆ 2.5 ವರ್ಷಗಳು ಅಧಿಕಾರವನ್ನ ಪೂರ್ಣಗೊಳಿಸಿದ್ದಾರೆ. ಇದೇ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಭ್ರಮಕ್ಕೆ ಕಾರಣವಾಗಬೇಕಾಗಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನ ಪೂರ್ಣಗೊಳಿಸಿದ ದಿನವೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಅವರ ಪರಮಾಪ್ತ ಸಚಿವರು ಎಲ್ಲರೂ ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದುಕೊಂಡು ಆ ಹಕ್ಕನ್ನ ಮಂಡಿಸ್ಲಿಕ್ಕೆ ಇದೀಗ ದೆಹಲಿಗೆ ಒಂದ್ ಕಡೆ ಪ್ರಯಾಣವನ್ನ ಒಂದ್ ಕಡೆ ಮಾಡಿರುವಂತದ್ದು. ವಿಶೇಷವಾಗಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲೇ ಒಕ್ಕಲಿಗ ಸಚಿವರು ಮತ್ತು ಶಾಸಕರುಗಳು ಎಲ್ಲರೂ ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ನಾಯಕರುಗಳ ಮುಂದೆ ಪ್ಯಾರೇಡ್ ಅನ್ನ ನಡೆಸಲಿಕ್ಕೆ ಇವತ್ತು ದೆಹಲಿಗೆ ಪ್ರಯಾಣವನ್ನ ಮಾಡಿರುವಂತದ್ದು. ದೆಹಲಿ ದಂಡ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವರು ಸಹ ಸೈಲೆಂಟ್ ಆಗಿ ಕುಳಿತುಕೊಂಡಿಲ್ಲ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯನವರು ಚಾಮರಾಜನಗರ ಪ್ರವಾಸದಿಂದ ಮರಳಿ ಬಂದಂತ ತಕ್ಷಣವೇ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ.ಬಿ. ಪಾಟೀಲ್ ಆಗಿರ್ಬೋದು, ಎಲ್ಲರೂ ಸಹ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ದೆಹಲಿಯ ಬೆಳವಣಿಗೆಗಳ ಕುರಿತಂತೆನೂ ಸಹ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸಾಕಷ್ಟು ಚರ್ಚೆಯನ್ನ ಮಾಡಿರುವಂತದ್ದು. ವಿಶೇಷವಾಗಿ ಕೆ.ಎನ್. ರಾಜಣ್ಣ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಹೀಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಎಲ್ಲ ದಲಿತ ಶಾಸಕರುಗಳು ಅಂದ್ರೆ ಎಸ್.ಸಿ. ಮತ್ತು ಎಸ್.ಟಿ. ಸಚಿವರುಗಳು ಎಲ್ಲರೂ ಸಹ ಇದೀಗ ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದಾಳಕ್ಕೆ ಪ್ರತಿಯಾಗಿ ಯಾವ ರೀತಿಯಾದಂತ ತಂತ್ರವನ್ನ ಮಾಡಬೇಕು ಅನ್ನೋ ಕುರಿತಂತೆ ಸಹ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಈ ಸಭೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ. ಪರಮೇಶ್ವರ್ ಅವರು ಮತ್ತು ಹಿರಿಯ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಅವರು ಸಹ ಭಾಗಿಯಾಗಿ ಸಾಕಷ್ಟು ಚರ್ಚೆಯನ್ನು ಸಹ ಮಾಡ್ತಾ ಇರುವಂತದ್ದು. ಈಗಲೂ ಸಹ ಡಿನ್ನರ್ ಮೀಟಿಂಗ್ ಮುಂದುವರಿತಾ ಇದೆ. ಹೀಗಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಇರ್ತಕ್ಕಂಥ ನಾಯಕರುಗಳು ಎಲ್ಲರೂ ಸಹ ದೆಹಲಿ ದಂಡ ಯಾತ್ರೆಯನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಣ ಯಾವ ರೀತಿಯಾದಂತ ಪ್ರತಿತಂತ್ರವನ್ನ ಮಾಡುತ್ತೆ ಮತ್ತು ಏನೆಲ್ಲ ಚರ್ಚೆಗಳು ಆಗುತ್ತೆ ಅನ್ನೋದೇ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಒಂದು ಕಡೆ ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಣದವರು ಡೆಲ್ಲಿಗೆ ತಲುಪಿದ್ದಾರೆ. ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಬಣದವರು ಸಹಿತ ಡೆಲ್ಲಿಗೆ ತಲುಪುವಂತ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಖಂಡಿತವಾಗಿಯೂ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆಗಳು ಸದ್ಯಕ್ಕೆ ನಿಲ್ಲುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ
ಬಣದವರಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಮತ್ತು ಸಚಿವರುಗಳು ದೆಹಲಿ ಹೈಕಮಾಂಡ್ ನಾಯಕರುಗಳ ಮುಂದೆ ಪೆರಡನ್ನ ಮಾಡ್ತಾ ಇದ್ರೆ ಅಲ್ಲಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು, ಬೆಂಗಳೂರಿಗೆ ಬೆಳಗ್ಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳು ಮತ್ತು ಅವರ ಬೆಂಬಲಿಗರು ಎಲ್ಲರೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡುವಂತ ಸಾಧ್ಯತೆಗಳು ಒಂದ್ ಕಡೆ ದಟ್ಟವಾಗಿರುವಂತದ್ದು. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಶಾಸಕರುಗಳ ಬಣ ಒಂದು ಬಣ ಇವತ್ತು ದೆಹಲಿಗೆ ತೆರಳಿರುವಂತದ್ದು, ಇನ್ನೊಂದು ಬಣ ನಾಳೆಗೆ ದೆಹಲಿಗೆ ತೆರಳಿ ಎಐಸಿಸಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ 2.5 ವರ್ಷಗಳ ಅಧಿಕಾರ ಪೂರ್ಣ ಆಗ್ತಿರುವಂತ ಬೆನ್ನಲ್ಲೇ ಇದೀಗ ಈ ಚರ್ಚೆಗಳು ಸಾಕಷ್ಟು ಗರಿಗೆದಿರುವಂತದ್ದು ಹೈಕಮಾಂಡ್ ನಾಯಕರುಗಳಿಗೆ ಸಾಕಷ್ಟು ತಲೆ ಬಿಸಿ ಮಾಡಿರುವಂತದ್ದು ಸುಳ್ಳಲ್ಲ ಅಂತ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.